ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಹಿರಳಿಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂತ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಅದೆಲ್ಲ ಚೆನ್ನಾಗಿ ಮಾಗಿತ್ತು. ಉಪ್ಪಿನಕಾಯಿ ಕೂಡ ಹಾಕಿದೆ. ಹಾಗೆ ತಿಂಡಿಗೆ ಅಂತ ರಾಗಿ ರೊಟ್ಟಿ ಮಾಡಿದ್ದೆ. ಮತ್ತು ಈ ಕರಿಮಣಿ ಸರಾಗೆ ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಕೊಂಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಕಂಪ್ಲೀಟ್ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಬೆಳಗ್ಗೆ ರೊಟ್ಟಿನೆಲ್ಲ ಮುಗೀತು. ಅಂದರೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಪೂಜೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ತಿಂಡಿ ರಾಗಿ ರೊಟ್ಟಿ. ಅದಕ್ಕಿಂತ ಮುಂಚೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡ್ರೆ ಕಾಫಿ ಮಾಡ್ಕೊಳ್ಳೋದು ಕೂಡ ಈಸಿ ಆಗುತ್ತೆ, ಬೇಗ ಹಾಲು ಕೂಡ ಕಾಯುತ್ತೆ. ಈ ಹಾಲು ಕಾಯೋ ಅಷ್ಟರಲ್ಲಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆಲ್ಲನೂ ರೆಡಿ ಮಾಡ್ಕೋಬೋದು ಅಂತ ಮೊದಲಿಗೆ ಹಾಲನ್ನ ಕಾಯಲಿಕ್ಕೆ ಇಟ್ಕೊಂಡು ಅದಾದ ನಂತರ ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ. ಬೇರೆ ತಿಂಡಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಲಿಸ್ಕೊಂಡ್ರೆ ಈ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದೇ ತುಂಬ ಈಸಿ ಅನಿಸುತ್ತೆ. ಹಾಗೆಯೇ ದೋಸೆ ಇಡ್ಲಿ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್. ಈ ಥರ ಐಟಮ್ಸ್ಗಳು ಜಾಸ್ತಿ ಈಸಿ ಅನಿಸುತ್ತೆ ನನಗೆ. ಅಂದರೆ ಪ್ರೊಸೆಸಿಂಗ್ ಟೈಮ್ ಜಾಸ್ತಿ ತಗೊಳುತ್ತೆ, ಆದರೆ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ. ಮತ್ತು ಅದನ್ನೆಲ್ಲ ದೋಸೆ ಹಾಕ್ಕೊಳ್ಳೋವಾಗ ನಿಂತ್ಕೊಂಡು ದೋಸೆ ಹಾಕಬೇಕು, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆಯೇ ರೊಟ್ಟಿ ಮಾಡ್ಕೊಳ್ಳೋವಾಗ ರೊಟ್ಟಿನ ತಟ್ಟಬೇಕು, ಮತ್ತೆ ಹಾಕಬೇಕು, ಮತ್ತು ಇಡ್ಲಿನ ಬೇಯೋದಕ್ಕೆ ಇಟ್ಕೋಬೇಕು, ಅದೆಲ್ಲ ಟೈಮ್ ಜಾಸ್ತಿ ತೊಗೊಳುತ್ತೆ. ಆದರೆ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಹಾಗೆ ಕ್ಯಾರೆಟ್ ಸಹ ಬೇಕಲ್ವ,
ಅದನ್ನು ಕೂಡ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ಕೂಡ ತುರಿದು ರೆಡಿ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಸಬ್ಸಿಗೆ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಇನ್ ಕೇಸ್ ಅದರಲ್ಲಿ ಮಣ್ಣು ಗಿಣ್ಣು ಏನಾದರೂ ಇದ್ದರೆ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ರೆ ನಾವು ತೊಳೆದಾಗ ಈಸಿಯಾಗಿ ಹೋಗ್ಬಿಡುತ್ತೆ. ನಾವು ಡೈರೆಕ್ಟಾಗಿ ನೀರಿನಲ್ಲಿ ಹಾಕಿ ವಾಶ್ ಮಾಡಿದ್ರೆ ಕೆಲವೊಂದು ಸರಿ ಮಣ್ಣೆಲ್ಲ ಹಾಗೇ ಇರುತ್ತೆ. ಅದಕ್ಕೆ ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಅದಾದ ನಂತರ ಕ್ಲೀನ್ ಮಾಡ್ಕೋತೀನಿ. ಯಾವುದೇ ಸೊಪ್ಪಾದ್ರೂ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೋತೀನಿ. ಇನ್ ಕೇಸ್ ಎಲ್ಲೆಲ್ಲೂ ಕೂಡ ಮಣ್ಣೇನಾದರೂ ಇದ್ದರೆ ಈಸಿಯಾಗಿ ಹೋಗ್ಬಿಡುತ್ತೆ ಅಂತ. ಹಾಗೆ ನೀರಿನಲ್ಲಿ ನೆನೆಸಿಟ್ಕೊಂಡು ಕ್ಯಾರೆಟ್ನು ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಬೇಕು, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಇನ್ನು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆಯೇ ಈ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಈ ಥರ ರೊಟ್ಟಿಗಳಿಗೆಲ್ಲ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಅದಕ್ಕೋಸ್ಕರ ಆಲ್ಮೋಸ್ಟ್ ರೊಟ್ಟಿ ಮಾಡ್ಕೊಳ್ಳೋವಾಗೆಲ್ಲ ಈ ಥರ ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಾಡ್ಕೋತೀನಿ. ಸಬ್ಸಿಗೆ ಸೊಪ್ಪನ್ನು ಬರೀ ಸೊಪ್ಪನ್ನು ಮಾತ್ರ ಕಟ್ ಮಾಡ್ಕೋಬೇಕು, ಕಡ್ಡಿ ಕಡ್ಡಿ ಥರ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೋಬಾರ್ದು, ಆವಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗೆ ಇದಕ್ಕೆ ತೆಂಗಿನಕಾಯಿನ ತುರಿದು ಕೂಡ ಸೇರಿಸ್ಕೋಬೋದು. ಅದಕ್ಕಿಂತ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯದಲ್ಲಿ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ, ಆವಾಗ ತೆಂಗಿನಕಾಯಿ ಸ್ವಲ್ಪ ಸ್ವೀಟೇ ಇರುತ್ತಲ್ವ, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಸ್ವಲ್ಪ ಕಹಿ ಬರುತ್ತೆ, ತುಂಬ ಕಹಿ ಅಂತಲ್ಲ, ಬೇರೆ ರೊಟ್ಟಿಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಲೈಟಾಗಿ 1% ಅಷ್ಟು ಕಹಿ ಇದ್ದೇ ಇರುತ್ತೆ ರಾಗಿ ರೊಟ್ಟಿ. ಅದಕ್ಕೋಸ್ಕರ ಈ ಥರ ತೆಂಗಿನಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಹೆಸರು ಬೇಳೆನ ಹಾಕಿ ನೀರನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಟೈಮ್ ಇತ್ತು ಅಂತಂದರೆ 2 hours ನೆನೆಸ್ಕೋಬೋದು, ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ನೆನೆಸಿಟ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಏನೂ ಹಾಕ್ಕೋತಾ ಇಲ್ಲ. ಪ್ಲೇಯ್ನಾಗಿ ರಾಗಿ ಹಿಟ್ಟನ್ನು ಮಾತ್ರ ಹಾಕಿ ರೊಟ್ಟಿನ ಮಾಡ್ತಾ ಇರೋದು. ಕೆಲವ್ರಿಗೆ ಪ್ಲೇಯ್ನಾಗಿ ರಾಗಿ ರೊಟ್ಟಿ ಅಂದರೆ ಬರೀ ರಾಗಿ ಹಿಟ್ಟನ್ನು ಹಾಕಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು, ಇಲ್ಲ ಬರೀ ಅಕ್ಕಿ ಹಿಟ್ಟನ್ನು ಹಾಕಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದೆಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ, ಕಿತ್ತೋಗುತ್ತೆ, ನೀಟಾಗಿ ಬರೋದಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತೀರಾ. ಈ ಥರ ಒಮ್ಮೆ ಟ್ರೈ ಮಾಡಿ, ಸ್ವಲ್ಪನೂ ಕೂಡ ಕಿತ್ತೋಗೋದಿಲ್ಲ. ಪ್ಲೇಯ್ನಾಗಿ ರಾಗಿ ಹಿಟ್ಟನ್ನು ಹಾಕಿ ಮಾಡ್ಕೋಬೋದು. ಅದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಲ್ವ, ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಸೇರಿಸ್ಕೋಬೇಕು. ಹಾಗೆಯೇ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಮತ್ತು ಹೆಸರುಬೇಳೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋತೀನಿ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಹಾಗೆ ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ಜೀರಿಗೆನ ಹಾಕಿದ ಮೇಲೆ ಇದನ್ನು ಹೀಗೇ ಒಮ್ಮೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಹೀಗೇ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ, ಹಿಟ್ಟು ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು 2 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ವಿ ಅಲ್ವಾ, ಅದಕ್ಕೆ 1 ಕಪ್ನಷ್ಟು ನೀರನ್ನು ಬಿಸಿ ಮಾಡ್ಕೋಬೇಕು. ಉಗುರು ಬೆಚ್ಚಗೆ ಅಂತ ಅಲ್ಲ, ನಾರ್ಮಲ್ ಆಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅಲ್ಲಿ ತನಕ ಅದನ್ನು ಬಿಸಿ ಮಾಡಿಕೊಂಡು 1 ಕಪ್ನಷ್ಟು ನೀರನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಎಕ್ಸಾಕ್ಟ್ 2 ಕಪ್ಪಷ್ಟು ರಾಗಿ ಹಿಟ್ಟಿಗೆ 1 ಕಪ್ನಷ್ಟು ನೀರು ಸಾಕಾಗುತ್ತೆ, ಬಿಸಿ ನೀರು ಸಾಕಾಗುತ್ತೆ. ಅದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸ್ಕೊಳ್ತಾ, ಬಿಸಿ ಇರುತ್ತಲ್ವ ನೀರು, ಅದಕ್ಕೋಸ್ಕರ ಸ್ಪೂನಿಂದ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌಟಿಂದ ಈ ಥರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಇನ್ ಕೇಸ್ ನಿಮಗೇನಾದ್ರೂ ಸ್ವಲ್ಪ ತೆಳುವಾಗಿ ಬೇಕು ಹಿಟ್ಟು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು 1-2-3 ಸ್ಪೂನಷ್ಟು ನೀರನ್ನು ಬಿಸಿ ಮಾಡ್ಕೊಂಡು ಹಾಕ್ಕೋಬೋದು. ಕರೆಕ್ಟಾಗಿ ಬರಬೇಕು ಅಂದರೆ 2 ಕಪ್ನಷ್ಟು ಹಿಟ್ಟಿಗೆ 1 ಕಪ್ನಷ್ಟು ನೀರು ಕರೆಕ್ಟಾಗಿ ಸಾಕಾಗುತ್ತೆ. ನಂತರ ನೋಡಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಈ ಥರ ರೆಡಿಯಾಗಿರುತ್ತೆ. ಇದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಿಮಗೆ ರೊಟ್ಟಿ ಯಾವ ಸೈಜ್ನಲ್ಲಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಒಂದು ತಟ್ಟೆನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ, ವೈಟ್ ಕಲರ್ ಕಾಟನ್ ಬಟ್ಟೆನ ಹಾಕಿ ಅದ್ರ ಮೇಲೆ ರೊಟ್ಟಿ ಹಿಟ್ಟನ್ನು ಹಾಕಿ ಈ ಥರ ತಟ್ಕೊಳ್ಳೋದು. ಸೈಡಲ್ಲಿ ಒಂದು ದೊಡ್ಡ ಬೌಲಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ರೊಟ್ಟಿನ ತಟ್ಟುವಾಗ ರೊಟ್ಟಿ ಬಟ್ಟೆ ಏನಿದೆ ಅಲ್ವಾ, ನಾವು ಬಟ್ಟೆ ಮೇಲೆ ತಟ್ತಿದ್ದೀವಲ್ವ, ಅದು ನೀರಾಗಿರಬೇಕು, ಅಂದರೆ ಒದ್ದೆ ಆಗಿರಬೇಕು. ಆ ಥರ ನೋಡಿಕೊಂಡು ನಾವು ರೊಟ್ಟಿನ ತಟ್ಕೋಬೇಕಾಗುತ್ತೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈ ಥರ ಬಟ್ಟೆ ಮೇಲೆ ತಟ್ಟಿ ತವ ಮೇಲೆ ಹಾಕಿದಾಗ ಬಟ್ಟೆ ಸುಟ್ಟೋಗಲ್ವಾ ಅಂತ. ನಾವು ಒದ್ದೆ ಮಾಡಿ ಇಟ್ಕೊಂಡಿರ್ತೀವಲ್ವ ಬಟ್ಟೆ, ಆವಾಗ ಯಾವುದೇ ಥರ ಬಟ್ಟೆ ಸುಡೋದು ಏನೂ ಆಗೋದಿಲ್ಲ. ನೀವು ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ. ಆಲ್ರೆಡಿ 2-3 ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ 4ನೇ ರೊಟ್ಟಿ ಮಾಡ್ತಾ ಇರೋವಂಥದ್ದು. ಎಷ್ಟು ಈಸಿಯಾಗಿ ತೆಗಿಬೋದು. ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ, ತುಂಬ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಇನ್ನು ಬಟರ್ ಪೇಪರ್ ಇಲ್ಲಾಂದರೆ ಹೋಳಿಗೆ ಪೇಪರ್
ಇಲ್ಲ ಅಂತಂದರೆ ಬಾಳೆ ಎಲೆ ಮೇಲೂ ಕೂಡ ಮಾಡ್ಕೋಬೋದು. ಅದಕ್ಕಿಂತ ಈ ರೀತಿ ಒಂದು ಕಾಟನ್ ಬಟ್ಟೆನ ಇಟ್ಕೊಂಡ್ರೆ ನಾವು ಪ್ರತಿ ಸಾರಿ ಇದ್ರ ಮೇಲೇ ರೊಟ್ಟಿನ ತಟ್ಕೋಬೋದು. ರೊಟ್ಟಿ ಎಲ್ಲ ಮಾಡಿದ ನಂತರ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ಚೆನ್ನಾಗಿ ಅದನ್ನು ಬ್ರಷ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಸ್ಟೋರ್ ಮಾಡ್ಕೋಬೋದು. ಯಾವಾಗಲೇ ರೊಟ್ಟಿ ಮಾಡೋವಾಗ್ಲೂ ಕೂಡ ಈ ಬಟ್ಟೆನ ಬಳಸ್ಕೋಬೋದು. ಅದಕ್ಕೋಸ್ಕರ ಅಂತ ವೈಟ್ ಆಗಿರೋವಂಥ ಕಾಟನ್ ಬಟ್ಟೆನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಬನಿಯನ್ ಬಟ್ಟೆ ಆ ಥರದ್ದೆಲ್ಲ ಬೇಡ, ಕಾಟನ್ ಬಟ್ಟೆನೇ ತೊಗೊಳ್ಳಿ. ಆವಾಗ ಬಟ್ಟೆ ಸುಟ್ಟೋಗೋದು ಇಲ್ಲ ಅಂತಂದರೆ ವಾಸನೆ ಬರೋದು ಈ ಥರ ಎಲ್ಲ ಆಗೋದಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಆ ಬಟ್ಟೆನ ಅಂತ. ಹಾಗೆ ರೊಟ್ಟಿನ ಹಾಕಿದ ನಂತರ ಅದ್ರ ಮೇಲೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. ಈ ಥರ ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ವೈಟ್ ಕಲರ್ ಬರುತ್ತಲ್ವ, ರಾಗಿ ರೊಟ್ಟಿ ಮಾಡಿದಾಗ ಮೇಲ್ಗಡೆ ಗೊತ್ತೇ ಇರುತ್ತೆ ಬಿಳಿ ಕಲರ್ ಬರುತ್ತೆ, ಅದೆಲ್ಲ ಬರೋದಿಲ್ಲ. ನೀವೇನಾದ್ರೂ ಲಿಡ್ಡನ್ನ ಕ್ಲೋಸ್ ಮಾಡದೆ ಬೇಯಿಸ್ಕೊಂಡ್ರೆ ಆ ವೈಟ್ ಕಲರ್ ಮಾರ್ಕ್ ಇರುತ್ತಲ್ವ ಅದೆಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ಲಿಡ್ಡನ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡು ಮತ್ತೆ ಓಪನ್ ಮಾಡಿ ಅದ್ರ ಮೇಲೆ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದ್ರೂ ಹಾಕಿ 2 ಸೈಡು ಕೂಡ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿಯಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಇದಕ್ಕೆ ಕಾಂಬಿನೇಷನ್ ಆಗಿ ಪ್ಲೇನ್ ಆಗಿ ತೆಂಗಿನಕಾಯಿನ ಹಾಕಿ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ ರೊಟ್ಟಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ, 2-3 ಎಸಳಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಸೇರಿಸಿ ಇದನ್ನು ರುಬ್ಕೊಂಡ್ರೆ ಸ್ವೀಟಾಗಿರುವಂತಹ ಈ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿರುತ್ತೆ. ಈ ಪ್ಲೇನಾಗಿ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಸ್ವೀಟಾಗಿರುತ್ತೆ. ರಾಗಿ ರೊಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್. ಯಾಕೆ ಅಂತ ಹೇಳ್ತೀನಿ. ರಾಗಿ ರೊಟ್ಟಿ ನಾನು ಮೊದಲೇ ಹೇಳಿದ್ದೆ ಲೈಟಾಗಿ ಕಹಿ ಬರುತ್ತೆ ಅಂತ. ಅದಕ್ಕೆ ಈ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಹಾಗಾಗಿ ಇದಕ್ಕೆ ಈ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಕರಿಮಣಿ ಪೌಂಡ್ಸ್ ಇಟ್ಕೊಂಡಿದ್ದೀರಲ್ವ ಯಾಕೆ ಹಾಕ್ಕೊಂಡಿಲ್ಲ ಅಂತ. ಇದಕ್ಕೆ ಈ ಥರ ಕೊಂಡಿ ಬೇಕಾಗಿತ್ತು, ತೊಗೊಂಡು ಬರೋದಕ್ಕೆ ಟೈಮೇ ಆಗಿರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿರಲಿಲ್ಲ ಅಷ್ಟೇ. ಇನ್ನು ಆಷಾಢ ಕೂಡ ಇತ್ತಲ್ವ, ಅದಕ್ಕೋಸ್ಕರ ಹಾಕಿರಲಿಲ್ಲ. ಇವಾಗ ಇದನ್ನು ಕೊಂಡಿ ಕೂಡ ತೊಗೊಂಡು ಬಂದ್ವಿ. ಈ ಆಚಾರಿಗಳಿರ್ತಾರೆ ಗೊತ್ತಾ, ಏನಾದ್ರೂ ರಿಪೇರ್ ಮಾಡೋದಕ್ಕೆ ಅಂತ ಈ ಬೆಳ್ಳಿ ಐಟಮ್ಸ್ಗಳು, ಬೆಳ್ಳಿ ಪದಾರ್ಥಗಳು, ಚಿನ್ನದ ಐಟಮ್ಸ್ಗಳನ್ನೆಲ್ಲ ರಿಪೇರ್ ಮಾಡ್ತಾರಲ್ವ, ಅವ್ರ ಹತ್ರ ಈ ಥರ ಕೊಂಡಿಗಳು ಸಿಗುತ್ತೆ. ಇಲ್ಲ ಅಂತಂದರೆ ಈ ಥರ ಕೊಂಡಿ ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತಾರೆ. ಈ ಥರ ಮಾಡಿಸಿ ನಾವು ನೀಟಾಗಿ ಪೋಣಿಸಿ ಇಟ್ಕೊಂಡ್ರೆ ಬೇಕು ಅಂದಾಗ ಕೊಂಡಿಗೆ ಸಿಗಾಕೋಬೋದು, ಇಲ್ಲಾಂದರೆ ತೆಗಿಬೋದು. ನಮಗೆ ಮಾಂಗಲ್ಯ ಚೈನ್ ಬೇಕು ಅಂದಾಗ ಅದನ್ನು ಹಾಕ್ಕೊಂಡು, ಬೇಡ ಅಂದಾಗ ತೆಗಿಬೋದು, ಇದನ್ನು ಹಾಕ್ಕೋಬೋದು ಅಂತ ಈ ಥರ ಕೊಂಡಿನ ರೆಡಿ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ಈ ಥರ ಕರಿಮಣಿ ಪೋಣಿಸಿದಾಗ ತಾಳಿದು ಕಂಬಿ ಬರುತ್ತಲ್ವ, ಅದೇ ನಾವು ಪಂಚಲೋಹದ ಹಾಕಿಸ್ಕೊಂಡಿರ್ತೀವಲ್ವ ಸ್ಟ್ರೈಟಾಗಿ ಬರಲಿ ಅಂತ, ಅದಕ್ಕೇ ಈ ಕರಿಮಣಿ ಎಲ್ಲ ಪೋಣಿಸಿರ್ತೀವಲ್ವ ಈ ಶಿವದಾರ, ಅದರ ಸಮೇತನೇ ಕಟ್ಬಿಟ್ರೆ ನಮಗೆ ಬೇಕು ಅಂದಾಗ ತೆಗಿಯೋದಕ್ಕಾಗೋದಿಲ್ಲ. ಬೇಕು ಅಂದಾಗ ಈ ಗೋಲ್ಡ್ ಮಾಂಗಲ್ಯ ಚೈನ್ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕದಾಗಿರುವಂತಹ ಕೊಂಡಿ ಥರ ಇರುತ್ತಲ್ವ ಅದನ್ನು ಹಾಕಿ ಪೋಣಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಆಲ್ರೆಡಿ ಪೋಣಿಸಿ ಆಗಿತ್ತು. ನಿಮಗೆ ಯಾವ ಥರ ಅನುಕೂಲ ಇರುತ್ತಲ್ವ ಆ ಥರ ಈ ಕಂಬಿನ ಹಾಕಿ, ಅಂದರೆ ಈ ಕೊಂಡಿ ಇದೆ ಅಲ್ವ ರೌಂಡ್ ಕಲರ್ದು, ಅದನ್ನು ಹಾಕಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಆವಾಗ ತುಂಬ ಈಸಿಯಾಗಿ ನಾವು ಬೇಕು ಅಂದಾಗ ರಿಮೂವ್ ಮಾಡ್ಬೋದು, ಹಾಗೆಯೇ ಹಾಕ್ಕೋಬೋದು ಅಂತ. ಇವಾಗ ಕಟ್ಟಿದ ನಂತರ ಅಂದರೆ ಒಂದೇಳೆ ಇತ್ತಲ್ವ ಅದನ್ನು ಈ ಥರ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಪ್ರೇಟಾಗಿ ಸುತ್ಕೊಳ್ಳೋದಕ್ಕಿಂತ ಮೊದಲಿಗೆ ಗಂಟನ್ನು ಹಾಕಿ ಅದಾದಮೇಲೆ ಈ ಕೊಂಡಿನ ಹಾಕಿ ಆ ಕೊಂಡಿ ಸುತ್ತಲೂ ಕೂಡ ಈ ದಾರನ ಸುತ್ಕೋತಾ ಇದ್ದೀನಿ. ಸುತ್ಕೊಂಡಿದ ನಂತರ ಮತ್ತೆ ಅದನ್ನು ಟೈಟಾಗಿ ಲಾಕ್ ಮಾಡ್ಕೋಬೇಕು. ನಾವು ಹೆಂಗೆ ಮಾಡಿದ್ರೂ ಕೂಡ ನಾವು ಪೋಣಿಸಿರ್ತೀವಲ್ವ ಆ ದಾರ ಲೂಸ್ ಆಗಬಾರ್ದು. ನಿಮಗೆ ಹೆಂಗೆ ಬರುತ್ತೋ ಆ ರೀತಿ ಕ್ಲೋಸ್ ಮಾಡ್ಕೊಳ್ಳಿ, ನೀವೇನಾದ್ರೂ ಈ ಥರ ಕರಿಮಣಿನ ಪೋಣಿಸ್ಕೊತಾ ಇದ್ದರೆ. ಅದಾದಮೇಲೆ ಬೆಂಕಿ ಕಡ್ಡಿ ಅಥವಾ ಮೊಂಬತ್ತಿನ ಹಚ್ಕೊಂಡು ಅದನ್ನು ಸುಟ್ಕೋಬೇಕಾಗತ್ತೆ. ಸುಟ್ಟಿ ಅದನ್ನು ಕಂಪ್ಲೀಟಾಗಿ ಲಾಕ್ ಮಾಡ್ಕೋಬೇಕು. ನಾವು ಹೆಂಗೆ ಹೇಳಿದ್ರೂ ಕೂಡ ಅದು ಬಿಚ್ಚೋಗಬಾರ್ದು, ಆ ಥರ ಅದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಸುಟ್ಕೊಂಡು ಕೈ ಸುಡುತ್ತೆ, ಅದಕ್ಕೆ ಒಂದು ಬೌಲ್ನಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಆ ಸುಟ್ಟಾಗ ನೀರನ್ನು ಹಚ್ಚಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕಚ್ಕೊಳ್ಳುತ್ತೆ, ಎಲ್ಲೂ ಕೂಡ ಬಿಚ್ಚೋಗೋ ಚಾನ್ಸೇ ಇರೋದಿಲ್ಲ. ಈ ಶಿವದಾರ ಎಲ್ಲ ಸ್ವಲ್ಪ ಸ್ಮೂತ್ ಇರುತ್ತಲ್ವ, ಅಂದರೆ ಸ್ವಲ್ಪ ನೈಸಾಗಿರುತ್ತೆ. ನಾವು ಈ ಥರ ಸುಟ್ಟಿಲ್ಲ ಅಂತಂದರೆ ಅದು ಬಿಚ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಮತ್ತು ಬಿಚ್ಚೋದ್ರೆ ಗೊತ್ತೇ ಇದೆ, ನಾವು ಪೋಣಿಸಿರ್ತೀವಿ ಗುಂಡು ಮತ್ತು ಈ ಕರಿಮಣಿ ಎಲ್ಲ ದಿಕ್ಕಾಪಾಲಾಗಿ ಹೋಗಿಬಿಡತ್ತೆ. ಅದಕ್ಕೋಸ್ಕರ ಈ ಥರ ಟೈಟಾಗಿ ಲಾಕ್ ಮಾಡಿಕೊಂಡು ಸುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕೊಂಡಿ ರೆಡಿ ಮಾಡಿಕೊಂಡ್ರೆ ನಾನು ಮೊದಲೇ ಹೇಳಿದಾಗೆ ನಮ್ಗೆ ಹೆಂಗೆ ಬೇಕೋ ಆ ರೀತಿ ಬಳಸ್ಕೋಬೋದು ಅಂತ. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೋಮವಾರ ಹಾಕ್ಕೋಬೋದು ಅಂತ ಈ ಥರ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ.
ಹಾಗೆಯೇ ಹೇರ್ ಕೇರ್ ಬಗ್ಗೆ ಕೇಳ್ತಿರ್ತೀರ ತುಂಬ ಜನ, ಹೇರ್ ಚೆನ್ನಾಗಿದೆ ಅಂತ. ಅದಕ್ಕೆ ಒಂದು ರೀಸನ್ ನಮ್ಮತ್ತೆ. ನಾನು ನಾರ್ಮಲ್ ಆಗಿ ಎಣ್ಣೆ ಹಾಕ್ಕೊಂಡ್ರೆ ಬರೀ ಕೂದಲಿಗೆ ಮಾತ್ರ ಹಾಕ್ಕೋತಿದ್ದೆ, ಈ ಬುರುಡೆಗೆಲ್ಲ ಹಾಕ್ಕೋತಾನೆ ಇರಲಿಲ್ಲ. ಸ್ಕ್ಯಾಲ್ಪ್ ಇದೆ ಅಲ್ವಾ, ಅಲ್ಲಿಗೆಲ್ಲ ಹಾಕ್ಕೋತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮತ್ತೆ ಯಾವಾಗ್ಲೂ ಒಂದೆರಡು ದಿನಕ್ಕೆ ಒಂದು ಸಾರಿ ಕರೆದು ಎಣ್ಣೆನ ಹಾಕ್ಕೊಡ್ತಿರ್ತಾರೆ. ಎಣ್ಣೆ ಹಾಕೋದು ಅಷ್ಟೇ, ಒಂದು ಚಿಕ್ಕ ಬೌಲ್ನಲ್ಲಿ ಇಟ್ಕೊಂಡು ಎಣ್ಣೆನ ಹಾಕಲ್ಲ, ಈ ಥರ ಬಾಟ್ಲಿಂದನೇ ಡೈರೆಕ್ಟಾಗಿ ಕೂದಲಿಗೆ ಹಾಕೋದು. ಈ ಥರ ನಮ್ಮತ್ತೆ ನನ್ನ ಕೂದಲನ್ನ ಕೇರ್ ಮಾಡೋದಕ್ಕೇ ಕೂದಲು ಅಷ್ಟು ಚೆನ್ನಾಗಿರೋದು. ಹಾಗೆಯೇ ನಮ್ಮಮ್ಮ ಹೆಂಗೆ ಕೇರ್ ಮಾಡ್ತಿದ್ರಲ್ವ ಕೂದಲನ್ನ, ನಾವು ಸ್ಕೂಲಲ್ಲೆಲ್ಲ ಇದ್ದಾಗ, ಕಾಲೇಜ್ಗೆಲ್ಲ ಹೋದಾಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ವಿ ಕೂದಲನ್ನೆಲ್ಲ. ಕಾಲೇಜಲ್ಲಿ ತುಂಬ ಕಡಿಮೆ, ನಾವು ಸ್ಕೂಲ್ ಟೈಮ್ನಲ್ಲಿ 2 ಜಡೆ ಹಾಕ್ತಿದ್ವಲ್ವ, ಆ ಟೈಮ್ನಲ್ಲಿ ನಮ್ಮ ಕೂದಲು ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಆವಾಗ ಎಣ್ಣೆ ಹಾಕ್ದಂಗೆ ಇರೋದು, ವಾರಕ್ಕೆ 2 ಸಾರಿ ಮಾತ್ರ ಸ್ನಾನ ಮಾಡಿಸ್ತಾಯಿದ್ರು. ಅದಕ್ಕೆ ಕೂದಲು ಅಷ್ಟು ಉದ್ದವಾಗಿ ದಪ್ಪವಾಗಿ ಬೆಳೀತಾ ಇತ್ತು. ನಾವು ಕಾಲೇಜ್ಗೆ ಹೋದ್ಮೇಲೆ ಹೇರ್ ಕೇರ್ ಎಲ್ಲ ಶ್ಯಾಂಪು ಚೇಂಜ್ ಮಾಡ್ತೀವಿ, ಹಾಗೆಯೇ ಮತ್ತು ಎಣ್ಣೆಗಳನ್ನೆಲ್ಲ ಚೇಂಜ್ ಮಾಡ್ತಾನೆ ಇರ್ತೀವಿ, ನೀಟಾಗಿ ಕೇರ್ ಮಾಡ್ಕೊಳ್ಳೋದಿಲ್ಲ. ನಮ್ಮಮ್ಮ ಹೇಗೆ ಸ್ಕೂಲ್ ಟೈಮ್ನಲ್ಲಿ ಕೇರ್ ಮಾಡ್ತಾಯಿದ್ರು ಅಂದರೆ ಈ ತಲೆ ಬಾಚೋದು, ಎಣ್ಣೆ ಹಾಕೋದು, ಮಸಾಜ್ ಮಾಡೋದು ಅಂತ ಎಲ್ಲ, ಇವಾಗ ನಮ್ಮತ್ತೆ ಅದೇ ಥರ ಕೇರ್ ಮಾಡ್ತಾರೆ. 2 ದಿನಕ್ಕೆ ಒಂದು ಸಾರಿ ನೀಟಾಗಿ ಎಣ್ಣೆ ಹಾಕಿ ತಲೆ ಬಾಚ್ಕೊಡೋದು. ಯೂಶಲಿ ಎಣ್ಣೆ ಹಾಕಿದಾಗ ಜಡೆ ಹಾಕಬಾರ್ದು, ಬಾಚಬಾರ್ದು ಅಂತ ಹೇಳ್ತಾರೆ. ಆದರೆ ನನಗೆ ಬಾಚಿಲ್ಲ ಅಂದ್ರೇ ಜಾಸ್ತಿ ಕೂದಲು ಬಂದುಬಿಡುತ್ತೆ, ಅಂದರೆ ಏರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ ಎಣ್ಣೆ ಹಾಕಿದಾಗ. ಅದಕ್ಕೋಸ್ಕರ ಎಣ್ಣೆ ಹಾಕಿದ ತಕ್ಷಣ ನಾನು ಕೂದಲನ್ನ ಕಟ್ಟಿಡೋದಿಲ್ಲ, ನೀಟಾಗಿ ತಲೆ ಬಾಚಿ ಜಡೆ ಹಾಕ್ಕೊಂಬಿಡ್ತೀನಿ. ಆವಾಗ ಏರ್ ಫಾಲ್ ಕಡಿಮೆ ಆಗುತ್ತೆ. ನನಗೆ ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಉಪ್ಪಿನಕಾಯಿನ ಹಾಕ್ಕೊಳ್ಳೋದಕ್ಕೆ ನಾನು ಫ್ರೆಶ್ ಆಗಿರುವಂಥ ಎಣ್ಣೆನೇ ಬಳಸ್ಕೊತೀನಿ, ಬಾಟ್ಲಲ್ಲಿ ಇಟ್ಟಿರೋದನ್ನು ಕೂಡ ಬಳಸ್ಕೊಳ್ಳೋದಿಲ್ಲ. ಕೆಲವೊಂದು ಸಾರಿ ಏನಾಗ್ಬಿಟ್ಟಿರುತ್ತೆ ಅಂತಂದರೆ, ನಾವು ಬಳಸಿರುವಂಥ ಎಣ್ಣೆನೂ ಕೂಡ ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ, ಅಂದರೆ ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆ ಕೂಡ ಇಟ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಬಳಸ್ಕೊಂಡ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ ಅಂತ ಹೊಸ ಪ್ಯಾಕೆಟ್ನ ತರಿಸಿ ಡೈರೆಕ್ಟಾಗಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದಕ್ಕೇ ಸ್ಟಾರ್ಟ್ ಮಾಡ್ಕೋತೀನಿ. ನಾವು ಉಪ್ಪಿನಕಾಯಿಗೆ ಖಾರ ಎಲ್ಲ ಹಾಕ್ಕೊಳ್ಳೋದಕ್ಕಿಂತ ಮುಂಚೆನೇ ಇಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಕಂಪ್ಲೀಟಾಗಿ ಕೂಲಾದ ಮೇಲೇ ಹಾಕ್ಕೋಬೇಕಲ್ವ, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿರುವಂಥದ್ದನ್ನು ರೆಡಿ ಮಾಡ್ಕೋತಾ ಇದ್ದರೆ ಒಂದು ಅರ್ಧ ಗಂಟೆಲೆಲ್ಲ ಉಪ್ಪಿನಕಾಯಿ ಹಾಕಿ ರೆಡಿಯಾಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಅದಕ್ಕೆ ಅರಿಶಿನ ಪುಡಿ ಹಾಗೆಯೇ ಹಿಂಗನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಅದು ಕೂಲಾಗೋ ಅಷ್ಟರಲ್ಲಿ ಇಲ್ಲಿ ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಪಾತ್ರೆಗೆ 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೋತಾ ಇದ್ದೀನಿ, ಹಾಗೆಯೇ 1.5 ಸ್ಪೂನಷ್ಟು ಸಾಸಿವೆನ ಹಾಕ್ಕೋತೀನಿ. ಉಪ್ಪಿನಕಾಯಿಗೆ ಮೇಯ್ನು ಇವೆರಡು ಮಸಾಲೆ ಹಾಕ್ಕೊಳ್ಳೇಬೇಕು, ಬೇಸಿಕ್ ಇದು. ಇದನ್ನು ಹಾಕ್ಕೊಂಡ್ರೇ ಉಪ್ಪಿನಕಾಯಿ ಟೇಸ್ಟಿಯಾಗಿ ಬರೋದು. ಇದನ್ನು ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಹಿರಳಿಕಾಯಿ ಏನಿದೆ ಅಲ್ವಾ, ಅದೂ ಕೂಡ ಸ್ವಲ್ಪ ಕಹಿ ಇರುತ್ತೆ. ಈ ಮೆಂತ್ಯ ಸಾಸಿವೆ ಹಾಕ್ಕೊಂಡ್ರೆ ಇನ್ನೂ ಕಹಿ ಆಗಿಬಿಡುತ್ತೆ, ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಇದನ್ನು ಹೀಗೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಾಸಿವೆ ಎಲ್ಲ ಚಿಟಪಟ ಅಂತ ಇರುತ್ತೆ, ಹಾಗೆ ಮೆಂತ್ಯ ಎಲ್ಲ ಕೆಂಪಗಾಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆವಾಗ ಫ್ಲೇಮ್ನ ಆಫ್ ಮಾಡಿ ಈ ಥರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಕಲರ್ ಚೇಂಜ್ ಆಗಿರುತ್ತೆ. ಇದನ್ನು ಕೂಡ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು. ಈ ಮಸಾಲೆ ಕೂಡ ರೆಡಿಯಾಗಿದೆ, ಹಾಗೆಯೇ ಇಲ್ಲಿ ಎಣ್ಣೆ ಕೂಡ ರೆಡಿಯಾಗಿರುತ್ತೆ. ಆ ಎರಡು ಕೂಡ ಕಂಪ್ಲೀಟಾಗಿ ಕೂಲಾಗೋ ಅಷ್ಟರಲ್ಲಿ ಈ ಉಪ್ಪಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋತೀನಿ. ಕೆಲವರು ಬೆಳ್ಳುಳ್ಳಿನ ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊತಾ ಇದ್ದೀನಿ. ತುಂಬ ಅಂತ ಏನೂ ಇಲ್ಲ, ಒಂದು 5ರಿಂದ 6 ಎಸ್ಲಷ್ಟು ದಪ್ಪ ಎಸ್ಲು ಬರುತ್ತಲ್ವ, ಅದನ್ನು ಸಿಪ್ಪೆ ತೆಗೆದು ಸೈಡಲ್ಲಿ ಎತ್ತಿಟ್ಕೋತೀನಿ. ಇದನ್ನು ಕ್ರಷ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿನೂ ಕೂಡ ಸೇರಿಸ್ಕೋಬೋದು. ಇಲ್ಲಾಂತಂದರೆ ಈ ಮೆಂತ್ಯ ಜೀರಿಗೆನೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನು ರುಬ್ಕೋತೀವಲ್ವ, ಆ ಹಂತದಲ್ಲೂ ಕೂಡ ಸೇರಿಸ್ಕೋಬೋದು. ಇವಾಗ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 8ರಿಂದ 10, 12 ಇರ್ಬೋದು ಅಲ್ಲಿ. ಅದನ್ನು ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮೆಂತ್ಯ, ಜೀರಿಗೆ ಹಾಗೆಯೇ ಸಾಸಿವೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಗೀರು ಏನೂ ಹಾಕಬಾರ್ದು. ನಾವು ಏನೇ ಮಾಡ್ತಾಯಿದ್ರು ಉಪ್ಪಿನಕಾಯಿಯಲ್ಲಿ ಯಾವುದೇ ಪಾತ್ರೆ ಬಳಸಿದ್ರೂ ಕೂಡ ಯಾವುದ್ರಲ್ಲೂ ಕೂಡ ತೇವಾಂಶ ಇರಬಾರ್ದು, ಆ ಥರ ನೋಡ್ಕೋಬೇಕು. ಸ್ಪೂನಿಂದ ಹಿಡಿದು ಈ ಮಿಕ್ಸಿ ಜಾರ್ ಮತ್ತು ಒಗ್ಗರಣೆ ಪಾತ್ರೆ ಯಾವುದ್ರಲ್ಲೂ ಕೂಡ ತೇವಾಂಶ ಇರಬಾರ್ದು. ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಇನ್ನೇನೂ ಹಾಕಬಾರ್ದು, ಬರೀ ಬೆಳ್ಳುಳ್ಳಿ, ಮೆಂತ್ಯ, ಜೀರಿಗೆ, ಸಾಸಿವೆ ಮಾತ್ರ ರುಬ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತರಿ ತರಿಯಾಗೇ ರುಬ್ಬಿಟ್ಕೊಂಡಿದ್ದೀನಿ.
ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಹಾಗೆಯೇ 10 ದಿನ ಆಗಿರ್ಬೋದು ಹಿರಳಿಕಾಯಿನ ಕಟ್ ಮಾಡಿ ಉಪ್ಪನ್ನ ಹಾಕಿ ಈ ಥರ ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲ ಚೆನ್ನಾಗಿ ಮಾಗಲಿ ಅಂತ, ಅಂದರೆ ಸಿಪ್ಪೆ ಎಲ್ಲ ಸಾಫ್ಟಾಗಿ ಆಗಿರಬೇಕು, ರಸ ಎಲ್ಲ ಬಿಟ್ಕೊಂಡಿರಬೇಕು ಅಂತ. ಇವಾಗ ತುಂಬ ಚೆನ್ನಾಗಿ ಮಾಗಿರುತ್ತೆ, ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಹಾಗೆ ಸ್ವಲ್ಪ ಲಿಕ್ವಿಡ್ ಥರ ಕೂಡ ಆಗಿರುತ್ತೆ. ಅಲ್ಲಿ ತನಕ ಇದನ್ನು ಮಾಗಿಸ್ಕೋಬೇಕು. ಈ ಹುರುಳಿಕಾಯಿ ಎಷ್ಟು ಚೆನ್ನಾಗಿ ಮಾಗುತ್ತೋ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಜಾಡಿ ಒಳಗಡೆ ಹಾಕ್ಕೊಂಡಿರ್ತೀವಲ್ವ, ಅಂದರೆ ಜಾರ್ ಒಳಗಡೆ ಹಾಕ್ಕೊಂಡಿರ್ತೀವಲ್ವ, ಒಂದು 2 ಡೇಸ್ಗೆ ಒಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಮೇಲ್ಗಡೆ ಕೆಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ಕೆಳಗಡೆ ಮಾತ್ರ ತುಂಬ ಚೆನ್ನಾಗಿ ಮಾಗಿರುತ್ತೆ, ಮೇಲ್ಗಡೆ ಮಾತ್ರ ಹಾಗೇ ಸ್ವಲ್ಪ ರಾ ಥರ ಇರುತ್ತಲ್ವ, ಗಟ್ಟಿಯಾಗಿ ಅದೇ ಥರನೇ ಇರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಮ್ಮೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ಮಾಗಿಸ್ಕೋಬೇಕು. ನಂತರ ಇದಕ್ಕೆ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಇದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ವ ಆ ಹಂತದಲ್ಲಿ, ಅಂದರೆ ಈ ಬೆಳ್ಳುಳ್ಳಿ ಮತ್ತು ಈ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ರುಬ್ಕೊಂಡಿದ್ದೀವಲ್ವ, ಆವಾಗ ಒಣಗಿರುವಂಥ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕಿ ಈ ಖಾರನೂ ಕೂಡ ರೆಡಿ ಮಾಡ್ಕೋಬೋದು. ನಾನು ಇದನ್ನು ಸೆಪ್ರೇಟಾಗಿ ಹಾಕ್ಕೋತೀನಿ. 1 ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಉಪ್ಪಿನಕಾಯಿಗೆ ಉಪ್ಪು ಮತ್ತು ಖಾರ ಜಾಸ್ತಿ ಇದ್ರೇ ಉಪ್ಪಿನಕಾಯಿ ಅನ್ನಿಸ್ಕೊಳ್ಳೋದು. ಲಾಸ್ಟ್ ಟೈಮ್ ಹುರುಳಿಕಾಯಿನ ಕಟ್ ಮಾಡಿ ಉಪ್ಪನ್ನ ಹಾಕಿ ಮಾಗೋದಕ್ಕೆ ಇಟ್ಕೊಳ್ಳೋದಕ್ಕೆ ಉಪ್ಪನ್ನ ಹಾಕಿದ್ನಲ್ವ, ಆ ಟೈಮ್ನಲ್ಲಿ ಉಪ್ಪು ಜಾಸ್ತಿ ಆಯಿತು ಅನಿಸುತ್ತೆ ಅಂತ 1-2-3 ಜನ ಕಮೆಂಟ್ ಹಾಕಿದರೆ. ಉಪ್ಪಿನಕಾಯಿಗೆ ಉಪ್ಪು ಮತ್ತು ಖಾರ ಇದ್ರೇ ಉಪ್ಪಿನಕಾಯಿ ಅನ್ನಿಸ್ಕೊಳ್ಳೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಮುಂದಾಗೇ ಹಾಕಿರ್ತೀನಿ. ಹಾಗೆ ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಮೊದಲೇ ಕರೆಕ್ಟಾಗಿ ಹಾಕ್ಕೊಂಡಿರ್ತೀನಿ. ಈ ಹಂತದಲ್ಲಿ ಖಾರ, ಮಸಾಲೆ ಮತ್ತು ಎಣ್ಣೆ ಮಾತ್ರ ಹಾಕ್ಕೊಳ್ಳೋದು. ಇವಾಗ ಖಾರನ ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಬೆಳ್ಳುಳ್ಳಿ ಮತ್ತು ಈ ಮೆಂತ್ಯ ಜೀರಿಗೆನೆಲ್ಲ ರುಬ್ಬಿಟ್ಕೊಂಡಿದ್ವಲ್ವ ಪೌಡರ್, ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು. ಖಾರ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಜಾಸ್ತಿ ಹೊತ್ತೆ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗಲೇ ಉಪ್ಪಿನಕಾಯಿ ನೀರು ಥರ ಬಿಟ್ಕೊಳ್ಳೋದು, ಗಷ್ಟ ಅಂತ ಹೇಳ್ತಾರಲ್ವ ಅದು, ಇಲ್ಲಾಂದರೆ ಗ್ರೇವಿ ಥರ ಬರುತ್ತಲ್ವ ಆ ಥರ ಎಲ್ಲ ಆಗೋದು. ನಾವು ಸಿಂಪಲಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫುಲ್ ಡ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾನೇ ಇರಬೇಕು. ಅದಾದಮೇಲೆ ನಾವು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದು ಕಂಪ್ಲೀಟಾಗಿ ಕೂಲಾಗಿರಬೇಕು. ಸ್ವಲ್ಪನೂ ಕೂಡ ಬಿಸಿ ಇರಲೇಬಾರ್ದು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಾರ್ಮಲಾಗಿ ಉಪ್ಪಿನಕಾಯಿಗಳಿಗೆ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ, ಆವಾಗಲೇ ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ. ನಾವು ಎಣ್ಣೆನ ಕಡಿಮೆ ಹಾಕ್ಕೊಂಡ್ರೆ ಫುಲ್ ಡ್ರೈ ಆಗೋ ಥರ ಆಗಿಬಿಟ್ಟಿರುತ್ತೆ. ಹಾಗೆಯೇ ಬೆಂದಿರೋದಿಲ್ಲ ನೀಟಾಗಿ, ಅಂದರೆ ಗಷ್ಟ ಥರ ಕಂಪ್ಲೀಟಾಗಿ ಉಪ್ಪಿನಕಾಯಿ ಅಂತ ಅನಿಸುತ್ತಲ್ವ, ಆ ಥರ ಕಾಣಿಸೋದಿಲ್ಲ, ಡ್ರೈಯಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಇದನ್ನು ಇವತ್ತಿಂದನೇ ಬಳಸ್ಕೋಬೋದು. ಆಲ್ರೆಡಿ ನಾವು ಈ ಹುರುಳಿಕಾಯಿನ ಮಾಗಿಸ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಸೆಟ್ ಆಗಬೇಕು ಅಂದರೆ ಇನ್ನೊಂದು 5 ಡೇಸ್ ಬಿಟ್ಟು ನೀವು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಉಪ್ಪಿನಕಾಯಿ ಜಾಡಿ ಏನು ಬಳಸ್ಕೊಂಡಿದ್ದೆ ಅದನ್ನು ವಾಶ್ ಮಾಡೋದಕ್ಕೆಲ್ಲ ಹೋಗೋದಿಲ್ಲ, ಡೈರೆಕ್ಟಾಗಿ ನಾವು ಮಾಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಬಾಟಲ್, ಅದಕ್ಕೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಪ್ಪಿನಕಾಯಿ ಕೂಡ ಹಾಕಿ ಒಂದು 5 ದಿನ ಬಿಟ್ಟು ಬಳಸ್ಕೊಂಡ್ರೆ ಉಪ್ಪಿನಕಾಯಿ ರುಚಿಯಾಗಿ ರೆಡಿಯಾಗಿರುತ್ತೆ. ಡೈರೆಕ್ಟಾಗಿ ಇದರಲ್ಲೇ ಸ್ಟೋರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ಒಂದು ಬೇರೆ ಜಾಡಿ, ಉಪ್ಪಿನಕಾಯಿ ಜಾಡಿ ಇರುತ್ತಲ್ವ ಅದಕ್ಕೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ನಾನು ಇದರಲ್ಲೇ ಇಟ್ಕೊಂಡಿರ್ತೀನಿ, ಇದರಲ್ಲೇ ಬಳಸ್ಕೊತೀನಿ. ಇವಾಗ ಕಂಪ್ಲೀಟಾಗಿ ಉಪ್ಪಿನಕಾಯಿ ರೆಡಿ ಆಯಿತು. ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ಈ ಉಪ್ಪಿನಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ. ಪಿತ್ತ ಎಲ್ಲ ಇದ್ದರೆ ಕಡಿಮೆ ಮಾಡುತ್ತೆ. ಹಾಗೆ ಕೆಲವ್ರಿಗೆ ಲೋ BP ಆಗ್ತಾ ಇರುತ್ತೆ ನೋಡಿ, ಅಂಥವ್ರಿಗೆಲ್ಲ ಅವಾಗವಾಗ ಈ ಥರ ಉಪ್ಪಿನಕಾಯಿ ಕೊಡ್ತಾ ಇರಬೇಕು. ಜಾಸ್ತಿ ಉಪ್ಪು ಹುಳಿ ಖಾರ ಇರುವಂಥದ್ದನ್ನು ತಿಂತಾಯಿರಿ. ಲೋ BP ಇರೋರು ಉಪ್ಪಿನಕಾಯಿ ತಿಂದರೆ ತುಂಬಾ ಒಳ್ಳೆಯದಂತೆ. ಹೊರಗಡೆಯಿಂದ ಉಪ್ಪಿನಕಾಯಿಗಳನ್ನ ತರೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿ ನಾವೇ ಸ್ಟೋರ್ ಮಾಡಿಕೊಂಡ್ರೆ ಒಂದು 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ಬೇಕು ಅಂದಾಗ ಮಾಡ್ಕೋಬೋದು. ಯಾವುದೇ ಥರ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಆರಾಮಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಹಾಗೆಯೇ ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪಾತ್ರೆ ಇರುತ್ತಲ್ವ, ಅದನ್ನು ತೊಳೆಯೋದಕ್ಕೆ ಹಾಕೋದಕ್ಕಿಂತ, ಡೈರೆಕ್ಟಾಗಿ ತೊಳೆಯೋದಕ್ಕಿಂತ ಈ ಥರ ಅನ್ನನ ಹಾಕಿ ತಿಂದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ಜನಕ್ಕೆ ಈ ಥರ ಉಪ್ಪಿನಕಾಯಿ ಗಷ್ಟ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಅನ್ನನ ಹಾಕಿ ಕಲಿಸ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಥರ ಉಪ್ಪಿನಕಾಯಿ ಇದ್ದಾಗ ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ತಿನ್ಬೋದು, ಚಪಾತಿಗೂ ಕೂಡ ತಿನ್ಬೋದು ಅಂತ ಅನಿಸುತ್ತೆ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.